ಒಳ್ಳೆ ಕೆಲಸನೇ ಮಾಡಿದೆ ಆದಿ. ಈ ಮನೆ ಮಗ ನಿಂತು ಮಾಡ್ಬೇಕಾಗಿದ್ದ ಕೆಲಸ ಇದೆಲ್ಲ. ನಮ್ಗಂತೂ ಮಗ ಇಲ್ಲ. ಆ ಸ್ಥಾನದಲ್ಲಿ ನೀನ್ ನಿಂತು ಈ ಜವಾಬ್ದಾರಿ ಎಲ್ಲ ಮಾಡ್ತಿದ್ಯಾ. ಇಲ್ಲ ಅಂದಿದ್ರೆ ನಾವ್ ಹೆಂಗಸರು ನಿಂತು ಈ ಕೆಲಸ ಎಲ್ಲ ಮಾಡ್ಬೇಕಾಗಿತ್ತು. ಮಾಡ್ಲಿ ಬಿಡಮ್ಮ, ಇವಾಗ ಮಾಡ್ತಿದಾರಲ್ಲ ಅದಕ್ಕೆ ಖುಷಿ ಪಡೋಣ. ಇಷ್ಟಕ್ಕೂ ಅಳಿಯ ಅಂದ್ರು ಮಗನ್ ಥರನೇ ತಾನೆ. ಅಯ್ಯೋ ಅದೇಗಾಗತ್ತೆ? ಅಳಿಯನೇ ಮಗ ಆಗಕ್ಕಾಗಲ್ಲ. ಮಗನ ಜವಾಬ್ದಾರಿ ನಿಭಾಯಿಸ್ಬೋದಷ್ಟೇ. ಇದು ಹಾಗೇನೆ ಅಂತ ಅನ್ಕೊಳಪ್ಪ. ಗಂಡು ತೆಕ್ಕಿಲ್ದಿರೋ ಮನೆ. ಕಡೆ ಪಕ್ಷ ನೀನಾದ್ರೂ ಜವಾಬ್ದಾರಿ ತಗೊಂಡು ಎಲ್ಲ ಮಾಡ್ತಿದೀಯಲ್ಲ, ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗಿದೆ. ಅತ್ತೆ, ಇದನ್ನು ನಾನಲ್ದೆ ಇನ್ಯಾರು ತಗೋಬೇಕು ಹೇಳಿ? ಕಾವೇರಿ ಜವಾಬ್ದಾರಿನೂ ನಾನೇ ತಗೋಬೇಕು ತಾನೆ. ಏನ್ರಿ ಹೇಳ್ತಿದ್ದೀರಾ? ಕಾವೇರಿ ಜವಾಬ್ದಾರಿ ಯಾಕೆ ನೀವು ತಗೋಬೇಕು? ಅಂದರೆ ಕಾವೇರಿ ಮದುವೆ ಜವಾಬ್ದಾರಿ ಅಂತ ಹೇಳಕ್ ಬಂದೆ ಅಷ್ಟೇ. ನಾನೇ ಮುಂದೆ ನಿಂತು ಮಾಡ್ಬೇಕಲ್ಲ. ಹೌದೌದು, ನೀವೇ ನಿಂತು ಮಾಡಬೇಕು. ಹಾಂ ಅತ್ತೆ, ನಾಳೆ ಕಾಡು ಪೂಜೆ ಮಾಡಿಸ್ಬೇಕಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಹತ್ರ ಟೈಮ್ ಕೇಳ್ಕೊಂಬಂದಿದ್ದೀನಿ. ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಎಲ್ಲರೂ ಬೇಗ ರೆಡಿ ಆಗಿಬಿಡಿ. ಪೂರ್ಣಿ, ಎಲ್ರೂ ಬೇಗ ರೆಡಿ ಮಾಡಿಸೋ ಜವಾಬ್ದಾರಿ ನಿಂದು. ಅತ್ತೆ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನನಗೊಂದು ಕಪ್ ಕಾಫಿ ಕೊಡಿ. ಇದೇನೆ ಪೂರ್ಣಿ, ನಿನ್ ಗಂಡ ಇಷ್ಟೆಲ್ಲ ಜವಾಬ್ದಾರಿ ತಗೋತಿದ್ದಾನೆ, ಇಷ್ಟೊಂದು ಬದಲಾಗಿದ್ದಾನಲ್ಲೇ. ಏನೋ ನನಗೀಗ್ಲೂ ಡೌಟ್ ಅಮ್ಮ. ಇವ್ರು ಇಷ್ಟು ಬೇಗ ಇಷ್ಟೊಂದೆಲ್ಲ ಬದಲಾಗಕ್ಕೆ ಹೇಗೆ ಸಾಧ್ಯ? ಯಾಕೋ ನನಗೆ ಭಯ ಆಗ್ತಿದೆ. ಸುಮ್ಮನೆ ಇರೇ, ಯಾಕೆ ಈ ಥರ ಹೇಳ್ತಿದ್ಯಾ? ಎಲ್ಲದರಲ್ಲೂ ಹುಳುಕ್ ಕಂಡಿಡಿಬಾರ್ದು. ಈಗಲಾದ್ರೂ ನಿನ್ ಗಂಡ ಬದಲಾಗಿದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಸರಿ, ಹೋಗಿ ನಿನ್ ಗಂಡನ್ ಕಾಫಿ ಮಾಡ್ಕೊಡು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಸರಿ. ಪೂರ್ಣಿ ಅನುಮಾನ ಸರಿಯಾಗೇ ಇದೆ. ಇವನ್ ಬದಲಾವಣೆಗೆ ಕಾರಣ ಏನಿರ್ಬೋದು? ಏನಾದ್ರೂ ಹೊಸ ಆಟ ಶುರು ಮಾಡಿದನಾ ಏನು? ಒಂದು ಅರ್ಥ ಆಗ್ತಿಲ್ವಲ್ಲ.